ದ ಪ್ರೊಫೆಟ್ ಆಫ್ ಯೂನಿವರ್ಸಲ್ ವಿಷನ್, ಸಾರ್ವತ್ರಿಕ ದರ್ಶನದ ಪ್ರವಾದಿ ಎಂಬ ಘೋಷಣೆಯೊಂದಿಗೆ ವರ್ಷಪೂರ್ತಿ ಮೀಲಾದ್ ಆಚರಣೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ SOS ತೀರ್ಮಾನ ಮಾಡಿದೆ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದರ್ಶನದ ಒಟ್ಟು ಸಾರ ಅಮ್ರು ಬಿಲ್ ಮಅರೂಫ್ ವ ನಹ್ಯುನ್ ಅನಿಲ್ ಮುನ್ಕರ್. ಜನರಿಗೆ ಒಳಿತನ್ನ ಬೋಧನೆ ಮಾಡುವುದು, ಒಳ್ಳೆಯದಕ್ಕೆ ಜನರನ್ನು ಆಹ್ವಾನ ಮಾಡುವುದು, ಕೆಡುಕನ್ನು ವಿರೋಧಿಸುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ 23 ವರ್ಷಗಳ ದಾವಾದ ಆ ಕಾಲದಲ್ಲಿ ಮಾಡಿದ ಕೆಲಸ ಇದು ಮಾತ್ರ. ಆದ್ದರಿಂದಲೇ ದ ಪ್ರೊಫೆಟ್ ಆಫ್ ಯೂನಿವರ್ಸಲ್ ವಿಷನ್, ಸಾರ್ವತ್ರಿಕ ದರ್ಶನದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಈ ಒಂದು ಘೋಷಣೆಯಲ್ಲಿ ನಾವು ಕೆಲಸ ಮಾಡುವಾಗ ಈ ಸಮಾಜದಲ್ಲಿರುವ ಕೆಡುಕುಗಳ ವಿರುದ್ಧ ಒಂದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ. ಇವತ್ತು ಅತ್ಯಂತ ಹೆಚ್ಚು ಕೆಡುಕುಗಳ ಕೇಂದ್ರವಾಗಿ ಮದುವೆಗಳು ಮಾರ್ಪಟ್ಟಿದೆ. ಒಬ್ಬ ಮನುಷ್ಯನ ಬದುಕಿನಲ್ಲಿ ಅತ್ಯಂತ ದೊಡ್ಡ ನಿರ್ಣಾಯಕವಾದ ಹಂತ ಅಂತ ಹೇಳಿದ್ರೆ ಮದುವೆ. 75 ವರ್ಷ ಬದುಕುವಂತಹ ಒಬ್ಬ ಮನುಷ್ಯ, ಅವನ ಮೊದಲನೇ 25 ವರ್ಷಗಳು ಬಾಲ್ಯ ಮತ್ತು ಯೌವನ. 25ರ ನಂತರ ಮದುವೆಯಾಗುತ್ತದೆ. 75 ವರ್ಷದ ತನಕ ಅಂದ್ರೆ 50 ವರ್ಷಗಳ ಕಾಲ ಹೆಂಡತಿ ಮಕ್ಕಳನ್ನು ಪೋಷಿಸುವುದು ಸೇರಿದಂತೆ ಬಹಳ ದೊಡ್ಡ ಒಂದು ಜವಾಬ್ದಾರಿಯ ಕಾಲ. ಆದ್ದರಿಂದ ಈ 50 ವರ್ಷಗಳ ದೀರ್ಘವಾದ ಕಾಲ ಬದುಕಿನ 3ನೇ 2 ದೊಡ್ಡ ಪಾಲು ಈ ವೈವಾಹಿಕ ಜೀವನ, ಆ ಜೀವನದಲ್ಲಿ ಬರ್ಕತ್ತು ಸಿಗಬೇಕು. ಆದ್ದರಿಂದಲೇ ನಾವು ಮದುವೆಯನ್ನು ಉಲಮಾ ಸಾದಾತುಗಳ ಸಾನ್ನಿಧ್ಯದೊಂದಿಗೆ ಬರ್ಕತ್ತು ತುಂಬಿಸುವ ಪ್ರಯತ್ನ ಮಾಡ್ತೇವೆ. ಆದರೆ ಇವತ್ತು ಆ ಮದುವೆ ದಿನ ಬರ್ಕತ್ತಿಗಿಂತ ಹೆಚ್ಚಾಗಿ ಹಲವಾರು ಅನಾಚಾರ, ಅಲ್ಲಾಹು ಸಮ್ಮತಿಸದ, ದೀನ್ ಅನುಮತಿಗೊಳಿಸದ, ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಂತೋಷ ಪಡದ ಹಲವಾರು ಅನಾಚಾರಗಳು ಸೇರಿ ಜೊತೆಗೆ ಆರ್ಥಿಕವಾಗಿ ಬಹಳಷ್ಟು ಬರ್ಬರವಾಗ್ತಾ ಇದೆ. ಎಷ್ಟೋ ಮಂದಿ ಹುಡುಗರು ಮದುವೆಯಾಗಲಿಕ್ಕೆ ಸಾಧ್ಯವಾಗದೆ 30 ವರ್ಷ ದಾಟಿದವರಿದ್ದಾರೆ, ಹಣ ಇಲ್ಲ. ಇಂತಹ ಒಂದು ಸನ್ನಿವೇಶದಲ್ಲಿ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟ ಮದುವೆ, ಅದರಲ್ಲಿ ಯಾವುದೇ ಭಾರ ಇಲ್ಲ. ಅದನ್ನು ನಾವು ಸಮಾಜದ ಮುಂದೆ ಇಡ್ತಾ ಇದ್ದೇವೆ. ಅದರ ಒಂದು ಭಾಗವಾಗಿ 100 ದಿನಗಳ ಒಂದು ಕ್ಯಾಂಪೈನ್, ಒಂದು ಅಭಿಯಾನ. ಒಂದು ಕಾಲದಲ್ಲಿ ವರದಕ್ಷಿಣೆ ಬಹಳ ದೊಡ್ಡ ಒಂದು ಸಮಸ್ಯೆ ಆಗಿತ್ತು. ಹೆಣ್ಮಕ್ಕಳನ್ನು ಮದುವೆ ಮಾಡಿಸಿಕೊಡುವುದು ಬಹಳ ಕಷ್ಟವಾಗಿತ್ತು. ಇವತ್ತು ಅಲ್ಹಮ್ದುಲಿಲ್ಲಾಹ್ ವರದಕ್ಷಿಣೆ ನಾವು ನಮ್ಮ ಸುನ್ನಿ ಸಂಘಟನೆಗಳು ಬಹಳ ತೀವ್ರವಾದ ಹೋರಾಟ ನಡೆಸಿ ಇವತ್ತು ಕಾಸಿ ಬಂಗಾರ ಅಂತ ಹೇಳುವಂತಹ ಒಂದು ಸಮಸ್ಯೆ ಇಲ್ಲ. ಯುವಕರು ಇವತ್ತು ಬಹಳ ಕಷ್ಟಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ 100 ದಿನಗಳ ಒಂದು ಕ್ಯಾಂಪೈನ್ SOS ಹಮ್ಮಿಕೊಂಡಿದೆ. ಅದರ ಅಂಗವಾಗಿ ಬೇರೆ ಬೇರೆ ಕಾರ್ಯಕ್ರಮ ನಡೆಯುತ್ತದೆ. ಆ ಪೈಕಿ ಮೊದಲ ಒಂದು ಸಾರ್ವಜನಿಕ ಸಭೆ ಇವತ್ತು ದಾರುಲ್ ಅಶರಿಯಾ ಸಂಸ್ಥೆ ನಡೆಸ್ತಾ ಇದೆ. ನಮ್ಮ ಸಮಾಜದಲ್ಲಿರುವ ಎಲ್ಲ ಕೆಡುಕುಗಳ ವಿರುದ್ಧ ಹೋರಾಟ ಮಾಡಿ ಒಳಿತಿನ ದೊಡ್ಡದೊಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಅಲ್ಲಾಹು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎನ್ನುವ ಪವಿತ್ರ ವಚನದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.